Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಸೀರೀಸ್ ನ ಜೂನ್ 6 ಮತ್ತೆ 7 ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇದರಲ್ಲಿ ಸಂಡೇ ಮತ್ತೆ ಸ್ಯಾಟರ್ಡೆ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ್ಯೂಸ್ ಅಲ್ಲಿ ಇದೆ ಅಂಡ್ ಆಲ್ಸೋ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಯಾವ ಸಬ್ಜೆಕ್ಟ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು ಅಂತ ಕೂಡ ಅನಲೈಸ್ ನ ಮಾಡಲಾಗಿದೆ. ಮೊದಲನೇ ಟಾಪಿಕ್ ಆಗಿ ನೀಲಗಿರಿ ಥಾರ್ ಬಗ್ಗೆ ನೋಡೋಣ. ನೀಲಗಿರಿ ಥಾರ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ನೀಲಗಿರಿ ಅನ್ನುವಂತಹ ರೀಜನ್ ಎಲ್ಲಿದೆ? ನೀಲಗಿರಿ ರೀಜನ್ ಬಂದ್ಬಿಟ್ಟು ಕರ್ನಾಟಕ, ಕೇರಳ ಮತ್ತೆ ತಮಿಳುನಾಡು ಬಾರ್ಡರ್ ಅಲ್ಲಿ ನೋಡಬಹುದಾಗುತ್ತೆ. ನೀಲಗಿರಿ ರೀಜನ್ ಅನ್ನೋದು ಒಂದು ಬಯೋಸ್ಪಿಯರ್ ರಿಸರ್ವ್. ದ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ ವಿಚ್ ಇಸ್ ರೆಕಗ್ನೈಸ್ಡ್ ಇನ್ ಇಂಡಿಯಾ. ನೀಲಗಿರಿ ಥಾರ್ ಅನ್ನೋದು ಒಂದು ಸ್ಪೀಸಿಸ್ ನೇಮು. ಅದಕ್ಕೆ ನೀಲಗಿರಿ ಅನ್ನುವಂತಹ ಒಂದು ಪ್ಲೇಸ್ ಅನ್ನ ಪ್ರಿಫಿಕ್ಸ್ ಆಗಿ ಇಟ್ಕೊಂಡ್ಬಿಟ್ಟು ಕರಿತಾ ಇದ್ದಾರೆ ನೀಲಗಿರಿ ಥಾರ್ ಅಂತ. ಅಂದ್ರೆ ನೀಲಗಿರಿ ಥಾರ್ ಬಂದ್ಬಿಟ್ಟು ಈ ನೀಲಗಿರಿ ರೀಜನ್ ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಅರ್ಥ. ಸೊ ನೀಲಗಿರಿ ಥಾರ್ ಇಸ್ ಎಂಡಮಿಕ್ ಟು ನೀಲಗಿರಿ ರೀಜನ್. ನೀಲಗಿರಿ ರೀಜನ್ ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ ಅಥವಾ ನೇಟಿವ್ ಸ್ಪೀಸಿಸ್ ಅಂತ ಕೂಡ ಕರಿಬಹುದು. ಯಾಕೆ ನೀಲಗಿರಿ ಥಾರ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ನೀಲಗಿರಿ ಥಾರ್ ಮೇಲೆ ಸರ್ವೆ ನಡೀತಾ ಇದೆ. ಅಂದ್ರೆ ಎಷ್ಟು ಪಾಪ್ಯುಲೇಷನ್ ಇದೆ ನೀಲಗಿರಿ ಥಾರ್ ಅನ್ನುವಂತಹ ಸರ್ವೆ ನಡೀತಾ ಇದೆ. ಇತ್ತೀಚೆಗೆ 3ನೇ ಸಿಂಕ್ರೊನೈಸ್ಡ್ ಪಾಪ್ಯುಲೇಷನ್ ಸರ್ವೆ ರಿಲೀಸ್ ಆಗಿದೆ. ಇದರ ಪ್ರಕಾರ ನೀಲಗಿರಿ ಥಾರ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. 1364 ಸ್ಪೀಸಿಸ್ಗಳು ನೀಲಗಿರಿ ಥಾರ್ ನ ನೋಡಬಹುದಾಗುತ್ತೆ ಭಾರತದಲ್ಲಿ. ಸೊ ನೀಲಗಿರಿ ಥಾರ್ IUCN ಅಲ್ಲಿ ಇವಾಗ ಅಟ್ ಪ್ರೆಸೆಂಟ್ ಎಂಡೇಂಜರ್ಡ್ ಅಂತ ಹೇಳ್ಬಿಟ್ಟು ಲಿಸ್ಟ್ ಅನ್ನ ಮಾಡಿದ್ದಾರೆ. ಸೊ ಎಂಡೇಂಜರ್ಡ್ ಸ್ಪೀಸಿಸ್ ಆಗಿರುವಂತಹ ನೀಲಗಿರಿ ಥಾರು ಈಗ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರೋದನ್ನ ನೋಡಬಹುದಾಗುತ್ತೆ. ಅದಕ್ಕಿಂತ ಮುಂಚೆ ಯಾಕೆ ಇದರ ಪಾಪ್ಯುಲೇಷನ್ ಸರ್ವೆ ಇಂಪಾರ್ಟೆಂಟ್? ಯಾಕೆ ಪಾಪ್ಯುಲೇಷನ್ ಡಿಕ್ರೀಸ್ ಆಗ್ತಾ ಇತ್ತು? ವಾಟ್ ಆರ್ ಆಲ್ ದ ಥ್ರೆಟ್ಸ್ ಫಾರ್ ದ ನೀಲಗಿರಿ ಥಾರ್ ಪಾಪ್ಯುಲೇಷನ್ ಡಿಕ್ಲೈನ್? ಏನೇನೆಲ್ಲ ರೀಸನ್ಸ್ ಅಂತ ಹೇಳಿದ್ರೆ, ಜನರೇಟ್ ಆಗ್ತಿರುವಂತಹ ಅಥವಾ ಎಸ್ಟಾಬ್ಲಿಷ್ ಮಾಡ್ತಾ ಇರುವಂತಹ ನೀಲಗಿರಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗಳು. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅಂಡ್ ಆಲ್ಸೋ ಡೊಮೆಸ್ಟಿಕ್ ಲೈಫ್ ಸ್ಟಾಕ್ ಹೆಚ್ಚಾಗ್ತದೆ. ಡಿಫಾರೆಸ್ಟೇಷನ್ ಆಕ್ಟಿವಿಟೀಸು, ಮೊನೋಕಲ್ಚರಲ್ ಪ್ಲಾಂಟೇಶನ್ಸ್ ಇದೆಲ್ಲ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ನೀಲಗಿರಿ ಥಾರು ಡಿಕ್ಲೈನ್ ಆಗ್ತಾ ಇದೆ ನೀಲಗಿರಿ ರೀಜನ್ ಅಲ್ಲಿ. ಸೊ ನೀಲಗಿರಿ ಥಾರನ್ನ ನೀಲಗಿರಿ ಐಬೆಕ್ಸ್ ಅಂತ ಕೂಡ ಕರೀತಾರೆ, ಅಥವಾ ಸಿಂಪಲ್ ಆಗಿ ಜಸ್ಟ್ ಐಬೆಕ್ಸ್ ಅಂತ ಕೂಡ ಕರೀತಾರೆ. ಅಂಡ್ ಇದನ್ನ ನೇಟಿವ್ ಆಗಿ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಈ ಇಮೇಜ್ ಅಲ್ಲಿ ಇರೋದು ನೀಲಗಿರಿ ಥಾರ್ ಅಥವಾ ನೀಲಗಿರಿ ಐಬೆಕ್ಸ್, ಅಥವಾ ಲೋಕಲ್ ಆಗಿ ಇದನ್ನ ವರಯಾಡು ಅಂತ ಕೂಡ ಕರೀತೇವೆ. ಇದು ಓನ್ಲಿ ಮೌಂಟೈನ್ ಅನ್ಗ್ಯುಲೇಟೆಡ್ ಇನ್ ಸದರ್ನ್ ಇಂಡಿಯಾ. ಸದರ್ನ್ ಇಂಡಿಯಾದಲ್ಲಿ ಇರುವಂತಹ ಬರೀ ಒಂದೇ ಒಂದು ಮೌಂಟೈನ್ ಅನ್ಗ್ಯುಲೇಟ್ ಅಂತ ಹೇಳಿದ್ರೆ ಅದು ನೀಲಗಿರಿ ಥಾರ್ ಅಂತ ಹೇಳ್ಬೋದು. ನಂತರ ನೀಲಗಿರಿ ಥಾರು ಎಲ್ಲೆಲ್ಲ ಸಿಗುತ್ತೆ ಅಂತ ಹೇಳಿದ್ರೆ, ರೀಜನ್ 1200 ಇಂದ 2600 ಮೀಟರ್ ಆಲ್ಟಿಟ್ಯೂಡ್ ಅಲ್ಲಿ ನಾವು ನೀಲಗಿರಿ ಥಾರ್ ಅನ್ನ ಯಥೇಚ್ಛವಾಗಿ ನೋಡಬಹುದಾಗತ್ತೆ. ಅಂಡ್ ಇದರ ಡಿಸ್ಟ್ರಿಬ್ಯೂಷನ್ ನೋಡ್ಕೊಂಡ್ರೆ ಕರ್ನಾಟಕದಲ್ಲಿ ಇಲ್ಲ, ಬಟ್ ಕೇರಳ ಮತ್ತೆ ತಮಿಳುನಾಡು ರೀಜನ್ ಅಲ್ಲಿ ನೀಲಗಿರಿ ಥಾರ್ ಅನ್ನ ನೋಡಬಹುದು. ಅಂಡ್ ಎಸ್ಪೆಷಲಿ ಕೇರಳದ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಅಲ್ಲಿ ಈ ಒಂದು ನೀಲಗಿರಿ ಥಾರ್ ನ ಪಾಪ್ಯುಲೇಷನ್ ಹೈಯೆಸ್ಟ್ ಡೆನ್ಸಿಟಿ. ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ದ ನಂಬರ್, ಈವನ್ ಪಾಪ್ಯುಲೇಷನ್ ಡೆನ್ಸಿಟಿ ಕೂಡ ಹೆಚ್ಚಾಗಿ ಇರೋದು ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ನಲ್ಲಿ. ಸೊ ಮೇಲ್ಸ್ ಫಿಮೇಲ್ ಮತ್ತೆ ಮೇಲ್ ನೀಲಗಿರಿ ಥಾರ್ ಗಿಂತ ಮೇಲ್ ಪಾಪ್ಯುಲೇಷನ್ ಜಾಸ್ತಿ ಇದೆ ಕಂಪೇರ್ಡ್ ಟು ಫಿಮೇಲ್ ಪಾಪ್ಯುಲೇಷನ್. ಅಂಡ್ ಹೇಗೆ ಈ ನೀಲಗಿರಿ ಥಾರನ್ನ ಪ್ರೊಟೆಕ್ಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ, IUCN ಕೆಟಗರಿಯಲ್ಲಿ ಎಂಡೇಂಜರ್ಡ್ ಅಲ್ಲಿ ಲಿಸ್ಟ್ ಮಾಡಲಾಗಿದೆ. ಹಾಗೆಯೇ ಭಾರತದ ಆಕ್ಟ್ ಆಗಿರುವಂತಹ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಗೋಸ್ಕರ ಇರುವಂತಹ ಆಕ್ಟ್ ಅಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇಟ್ಟು ಪ್ರೊಟೆಕ್ಟ್ ಮಾಡ್ತಿದೀವಿ. ಸ್ಕೆಡ್ಯೂಲ್ 1 ಅಂತ ಹೇಳಿದ್ರೆ ಹೈಯರ್ ಡಿಗ್ರಿ ಆಫ್ ಪ್ರೊಟೆಕ್ಷನ್. ಸೊ ಇದಿಷ್ಟು ನೀಲಗಿರಿ ಥಾರ್ನ ಬಗ್ಗೆ. ಸೊ ನೀಲಗಿರಿ ಥಾರ್ ಅಂದ್ರೆ ಏನು ಅಂತ ಕೂಡ ಗೊತ್ತಾಯ್ತು. ಈಗ ಇದ್ರ ಬಗ್ಗೆ ಒಂದು MCQ ಅನ್ನ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ನೀಲಗಿರಿ ಥಾರ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಟ್ ಈಸ್ ದ ಓನ್ಲಿ ಮೌಂಟೈನ್ ಅನ್ಗ್ಯುಲೇಟ್ ಎಂಡಮಿಕ್ ಟು ಈಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾ. ಸೆಕೆಂಡ್ ಒನ್, ಈಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾ ಎಂಡಮಿಕ್ ಟು ಈಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾ ಅಲ್ಲ, ಇದು ವೆಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾ, ಸದರ್ನ್ ವೆಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾಗೆ ಎಂಡಮಿಕ್ ಸ್ಪೀಸೀಸ್. ಈಸ್ಟರ್ನ್ ವೆಸ್ಟರ್ನ್ ಘಾಟ್ಸ್ ಗಲ್ಲ, ಸದರ್ನ್ ವೆಸ್ಟರ್ನ್ ಘಾಟ್ಸ್ ಗೆ ಎಂಡಮಿಕ್ ಸ್ಪೀಸೀಸ್.
ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಒನ್, it receives the highest level of statutory protection under the Schedule 1 of the Wildlife Protection Act 1972. ಇದು ಕೂಡ ಸರಿಯಾದ ಉತ್ತರ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಸ್ಕೆಡ್ಯೂಲ್ 1 ಅಲ್ಲಿ ಇಟ್ಟು ಪ್ರೊಟೆಕ್ಟ್ ಮಾಡ್ತಿದೀವಿ, ಎಂಡಮಿಕ್ ಅಂದ್ರೆ IUCN ಅಲ್ಲಿ ಎಂಡಮಿಕ್ ಅಲ್ಲಿ ಇಟ್ಟು ಪ್ರೊಟೆಕ್ಟ್ ಮಾಡ್ತಾ ಎಂಡೇಂಜರ್ಡ್ ಅಲ್ಲಿ ಇಟ್ಟು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಇಟ್ಸ್ ಪ್ರೈಮರಿ ಹ್ಯಾಬಿಟಾಟ್ ಕನ್ಸಿಸ್ಟ್ ಆಫ್ ಮೌಂಟೇನ್ ಗ್ರಾಸ್ ಲ್ಯಾಂಡ್ ಇಂಟರ್ಸ್ಪ್ರೆಡ್ ವಿತ್ ಶೋಲಾ ಫಾರೆಸ್ಟ್. ಇದು ಕೂಡ ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 2 and 3 only is the right answer for this particular concept. So next, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ STPI ಯಾಕೆ ನ್ಯೂಸ್ ಅಲ್ಲಿದೆ? ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಈಗ ಈ ಒಂದು STPI ಟೆಕ್ ಸಮಿಟ್ ಅನ್ನ 2026 ಟೆಕ್ ಸಮಿಟ್ ಅನ್ನ ನ್ಯೂ ದೆಹಲಿಯಲ್ಲಿ ಆರ್ಗನೈಸ್ ಮಾಡಿದೆ. which coincide with its 35th foundation day. 35th foundation day ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಈಗ ಆಗ್ತಿರುವಂತಹ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಟೆಕ್ ಸಮಿಟ್ 2026. ಕರ್ನಾಟಕ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಎಲ್ಲಿ ಆಗ್ತಿರೋದು ಅಂತ ಗೊತ್ತಾಗ್ಬೇಕು, ನ್ಯೂ ದೆಹಲಿಯಲ್ಲಿ ನಡೀತಾ ಇರೋದು ಅಂತ ಗೊತ್ತಿರ್ಬೇಕು. ನಂತರ STPI ಬಗ್ಗೆ ನೋಡಿದ್ರೆ, ಅಂದ್ರೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಬಗ್ಗೆ ನೋಡಿದ್ರೆ, ಇದೊಂದು ಪ್ರೀಮಿಯರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ಗನೈಸೇಷನ್ 1991ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಅಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಅಡಿಯಲ್ಲಿ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಅನ್ನ ಸ್ಟ್ರೆಂಥನ್ ಮಾಡಬೇಕು ಅಥವಾ ಪ್ರಮೋಟ್ ಮಾಡಬೇಕು ಅನ್ನೋದು ಈ ಒಂದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾದ ಮುಖ್ಯ ಉದ್ದೇಶ. ನೆಕ್ಸ್ಟ್, ಇದನ್ನ ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಸ್ಕೀಮ್. ಇದಕ್ಕೋಸ್ಕರನೇ ಎಕ್ಸಿಕ್ಯೂಟಿಂಗ್ ಬಾಡಿ ಆಗ್ಬಿಟ್ಟು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಸ್ಕೀಮ್ ಅಂತ ಇದೆ. ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕ್ ಅಂತ ಇದೆ, ಎಲೆಕ್ಟ್ರಾನಿಕ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕ್ ಸ್ಕೀಮ್. ಈ ಎರಡೂ ಸೇರಿ ಇದ್ರ ಜೊತೆಗೆ IT ಮತ್ತೆ ITES ಇಂಡಸ್ಟ್ರೀಸ್ ಪ್ರಮೋಷನ್ಸ್ ಕೂಡ ಈ ಒಂದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾನ ಪ್ರಮೋಟ್ ಮಾಡುತ್ತೆ. ಇದರಿಂದ ಪ್ಯಾನ್ ಇಂಡಿಯಾ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ನ ನರ್ಚರ್ ಮಾಡಬಹುದು. ಲೈಕ್ ಇದ್ರಲ್ಲಿ ಕೆಲವೊಂದು ಇನಿಷಿಯೇಟಿವ್ಸ್ ಇದೆ. ಏನೇನ್ ಇನಿಷಿಯೇಟಿವ್ಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು. ಸೆಂಟರ್ಸ್ ಆಫ್ ಎಂಟರ್ಪ್ರಿನರ್ಶಿಪ್, COEs ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಜನರೇಷನ್ ಇನ್ಕ್ಯುಬೇಷನ್ ಸ್ಕೀಮ್ ಕೂಡ ಇದೆ. ಇದೆಲ್ಲ ಈ ರೀತಿಯಾದಂತಹ ಪ್ರೋಗ್ರಾಮ್ಸ್ ಇಂದ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ ಅನ್ನ ನರ್ಚರ್ ಮಾಡುತ್ತೆ. ಜೊತೆಗೆ ಏನೆಲ್ಲ ಸರ್ವಿಸಸ್ ನ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಸರ್ವಿಸಸ್, ಕಸ್ಟಮ್ಸ್, ಕ್ಲಿಯರೆನ್ಸ್, ಮತ್ತೆ ಸ್ಟ್ಯಾಚ್ಯುಟರಿ ಕಂಪ್ಲೇಂಟ್ಸ್, ಕನ್ಸಲ್ಟೇಷನ್ ಮತ್ತೆ ಗೈಡೆನ್ಸ್ ಸಪೋರ್ಟ್ ಅನ್ನ ಕೂಡ ಈ ಒಂದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್ಸ್ ಗೆ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ. It is a statutory autonomous regulated body operating under the Ministry of Commerce and Industry. ಇದೆರಡು ಕೂಡ ರಾಂಗ್. ಇದು ಸ್ಟ್ಯಾಚ್ಯುಟರಿ ಬಾಡಿ ಅಲ್ಲ, ಮಿನಿಸ್ಟ್ರಿ ಅಂಡರ್ ಅಲ್ಲಿ. ಇಲ್ಲಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ನೋಡಿದ್ವಿ ಅಲ್ವಾ, ಈ ಒಂದು ಮಿನಿಸ್ಟ್ರಿ ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ಇದು ಸ್ಟ್ಯಾಚ್ಯುಟರಿ ಬಾಡಿ ಅಲ್ಲ, ಯಾವುದೇ ಆಕ್ಟಿನ ಮೂಲಕ ಇದನ್ನ ಎನಾಕ್ಟ್ ಮಾಡ್ತಾ ಇಲ್ಲ. ಸೊ ಸ್ಟೇಟ್ಮೆಂಟ್ 1 ರಾಂಗ್ ಆಗತ್ತೆ. Statement 2, it facilitates the duty-free imports of capital goods required for software export entities. ಇದು ಕರೆಕ್ಟ್. ಯಾಕೆ ಅಂತ ಹೇಳಿದ್ರೆ ಇದರ ಮೇನ್ ಅಜೆಂಡಾ ಏನು? ಸಾಫ್ಟ್ವೇರ್ ಎಕ್ಸ್ಪೋರ್ಟ್ಸ್ ಗಳನ್ನ ಪ್ರಮೋಟ್ ಮಾಡೋದು ಅಥವಾ ಸ್ಟ್ರೆಂಥನ್ ಮಾಡೋದು. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಒನ್, ಇಟ್ ಇಂಪ್ಲಿಮೆಂಟ್ಸ್ ಬೋತ್ ದ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾರ್ಡ್ವೇರ್ ಟೆಕ್ನಾಲಜಿ ಪಾರ್ಕ್ ಸ್ಕೀಮ್. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 2 and 3 is the right answer for this question. ನೆಕ್ಸ್ಟ್ ಥರ್ಡ್ ಒನ್, E85 ಬಯೋಫ್ಯೂಯಲ್ ಇಂಟಿಗ್ರೇಷನ್. ಈ ಹಿಂದಿನ ವಿಡಿಯೋಸ್ ಅಲ್ಲಿ ನಾವು E100 ಬಗ್ಗೆ ನೋಡಿದ್ವಿ, ಅಥವಾ E30, E25 ಇದ್ರ ಬಗ್ಗೆ ಎಲ್ಲ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಏನು E85 ಅಂತ ಹೇಳಿದ್ರೆ ಅಂದ್ರೆ ಪೆಟ್ರೋಲ್ ಅಲ್ಲಿ 85% ಆಫ್ ದ ಎಥನಾಲ್ ಅನ್ನ ಮಿಕ್ಸ್ ಮಾಡಬೇಕು. ಇನ್ನ ರಿಮೈನಿಂಗ್ 15% ಪೆಟ್ರೋಲಿಯಂ ಕಾಂಪೋನೆಂಟ್ಸ್ ಇರಬೇಕು ಅಂತ ಗವರ್ಮೆಂಟ್ ತಂದಿರುವಂತಹ ಇನಿಷಿಯೇಟಿವ್. ಸೊ ಇದನ್ನ E85 ಅನ್ನ ಯೂನಿಯನ್ ಮಿನಿಸ್ಟ್ರಿ ಫಾರ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ E85 ಫ್ಯೂಯಲ್ ಅನ್ನ ಲಾಂಚ್ ಮಾಡಿದೆ ಅಟ್ ಆನ್ ಇಂಡಿಯನ್ ಆಯಿಲ್ ರಿಟೈಲ್ ಔಟ್ಲೆಟ್. ನ್ಯೂ ದೆಹಲಿಯಲ್ಲಿರುವಂತಹ ಇಂಡಿಯನ್ ಆಯಿಲ್
ರಿಟೈಲ್ ಔಟ್ಲೆಟ್ ಅಲ್ಲಿ E85 ಫ್ಯೂಯಲ್ E85 ಫ್ಯೂಯಲ್ ಅನ್ನ ಲಾಂಚ್ ಮಾಡಿದೆ. ಸೊ E85 ಅಂದ್ರೆ ಏನು ಅಂತ ಗೊತ್ತಾಯ್ತು. ಆಲ್ಮೋಸ್ಟ್ 85% ಅಥವಾ ಯೂಶಲಿ 80 to 85% ಅಂತ ಹೇಳ್ತಾರೆ. ಎಥನಾಲ್ ಅನ್ನ ಯಾವ್ದ್ರ ಜೊತೆ ಬ್ಲೆಂಡ್ ಮಾಡಬೇಕು? ಪೆಟ್ರೋಲಿಯಂ ಜೊತೆ ಬ್ಲೆಂಡ್ ಮಾಡಬೇಕು. ಅದನ್ನ E85 ಅಂತ ಹೇಳಿ ಕರಿತೀವಿ. ಇದರಿಂದ ಸ್ಪೆಸಿಫಿಕಲಿ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್, ಇಂದಿನ ವಿಡಿಯೋಸ್ ಅಲ್ಲಿ ನೋಡಿದ್ವಿ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ಅಂದ್ರೆ ಏನು ಅಂತ. ಏನು ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ಅಂತ ಹೇಳಿದ್ರೆ 100% ಎಥನಾಲ್ಸ್ ಇಂದ ರನ್ ಆಗೋದಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡ್ತಿದಾರಲ್ವಾ ವೆಹಿಕಲ್ಸ್ ಗಳನ್ನ, ಅದನ್ನ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಅಂತ ಹೇಳಿ ಕರಿತೇವೆ. ಸೊ ಈ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ಸ್ ಗಳ ಡಿಸೈನ್ಸ್ ಗೆ ಹೆಲ್ಪ್ ಆಗೋ ತರ, ಸ್ಪೆಸಿಫಿಕಲಿ ಈ ವೆಹಿಕಲ್ಸ್ ಗೆ ಹೆಲ್ಪ್ ಆಗೋ ತರ E85 ಫ್ಯೂಯಲ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಈ ಇನಿಷಿಯೇಟಿವ್ ಇಂದ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ನ ಲಾಂಚ್ ಮಾಡಲು ಕೂಡ ಹೆಲ್ಪ್ ಆಗುತ್ತೆ, ಜೊತೆಗೆ ಅದರ ಇಂಪಾರ್ಟೆನ್ಸ್ ನ ಜನಗಳಿಗೆ ತಿಳಿಸೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ ಅಂತ ಹೇಳಲಾಗ್ತದೆ. ಜೊತೆಗೆ ಡೈರೆಕ್ಟ್ ಆಗಿ E20 ಇಂದ E100 ಗೆ ಶಿಫ್ಟ್ ಆಗೋದ್ರ ಬದಲು E85 ಗೆ ಶಿಫ್ಟ್ ಆಗಿ ಮತ್ತೆ E100 ಗೆ ಶಿಫ್ಟ್ ಆಗೋದಕ್ಕೂ ಕೂಡ ಈ ಒಂದು ಇನಿಷಿಯೇಟಿವ್ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಬೆನಿಫಿಟ್ ಏನು ಅಂತ ಹೇಳಿದ್ರೆ ಪೆಟ್ರೋಲಿಯಂ ಪ್ರೈಸ್ ಗಿಂತ ಎಕಾನಮಿ ಇರುತ್ತೆ, ಜೊತೆಗೆ ಬೇರೆ ಕಂಟ್ರೀಸ್ ಮೇಲೆ ಪೆಟ್ರೋಲಿಯಂ ಇಂಪೋರ್ಟ್ಸ್ ಗೆ ನಾವು ಡಿಪೆಂಡ್ ಆಗಿದ್ದೀವಿ ಅಲ್ಲ, ಅದನ್ನ ರೆಡ್ಯೂಸ್ ಮಾಡಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಪ್ರಮೋಟ್ ಮಾಡೋ ತರ ಆಗತ್ತೆ. ಇದರಿಂದ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಗೆ ಹೆಲ್ಪ್ ಆಗುತ್ತೆ, ಜೊತೆಗೆ ಎಂಪ್ಲಾಯ್ಮೆಂಟ್ ಕೂಡ ಜನರೇಟ್ ಆಗುತ್ತೆ. ಈವನ್ ಅಗ್ರಿಕಲ್ಚರಲ್ ಏರಿಯಾ ಕೂಡ ಬೂಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಾಟ್ ಓನ್ಲಿ ದಾಟ್, ಪ್ರತಿಯೊಂದು ಕೂಡ ಸಮಿಟ್ಸ್ ಆದ್ರೆ ಅಥವಾ COPs ಆದ್ರೆ ಎಲ್ಲಾದ್ರಲ್ಲೂ ಕೂಡ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಡಿಸ್ಕಷನ್ ಆಗ್ತದೆ, ಕರೆಕ್ಟಾ? ಸೊ ಇದರಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ಅರೌಂಡ್, ಅಂದ್ರೆ ನಾವು E85 ನ ಲಾಂಚ್ ಮಾಡೋದ್ರ ಮೂಲಕ ಕ್ಲೈಮೇಟ್ ಚೇಂಜ್ ಇಂದ ಆಗ್ತಿರುವಂತಹ, ಪ್ರಮೋಟ್ ಮಾಡ್ತಿರುವಂತಹ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ನ ಅರೌಂಡ್ 61% ರಿಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಕಂಪೇರ್ ಟು ಕನ್ವೆನ್ಷನಲ್ ಪೆಟ್ರೋಲಿಯಂ ವೆಹಿಕಲ್ಸ್. ಸೊ ಇದು ಇಷ್ಟು E85 ನ ಬಗ್ಗೆ. ಇದ್ರ ಜೊತೆಗೆ ಎಕ್ಸ್ಟ್ರಾ ವರ್ಕ್ ಏನು ಅಂತ ಹೇಳಿದ್ರೆ ಬಯೋಫ್ಯೂಯಲ್ ಪಾಲಿಸಿ ಬಗ್ಗೆ ಓದ್ಬೇಕಾಗತ್ತೆ. ಅಂಡ್ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ E20 ಇಂದ E85 ಇಂದ E100 ಗೆ ಹೇಗೆ ಮೂವ್ ಆಗತ್ತೆ, ಅಂಡ್ ಆಲ್ಸೋ ಅಡ್ವಾಂಟೇಜ್ ಏನು ಅಂಡ್ ಡಿಸ್ಅಡ್ವಾಂಟೇಜ್ ಏನು. ಸೊ ಅಡ್ವಾಂಟೇಜ್ ಏನೋ ಗೊತ್ತಾಯ್ತು, ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇಂಜಿನ್ ಸರ್ವಿಸ್ ಕಾಸ್ಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ, ಅಂಡ್ ಇದಕ್ಕೆ ಬೇಕಾಗಿರುವಂತಹ ಸ್ಪೆಷಲ್ ಡಿಸೈನ್ಸ್ ಗಳನ್ನ ಕಂಪನೀಸ್ ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾಗುತ್ತೆ. ಅಂಡ್ ಕಸ್ಟಮರ್ಸ್ ಗೆ ಮೈಲೇಜ್ ಇಂಪಾರ್ಟೆಂಟ್, ಬಟ್ ಮೈಲೇಜ್ ಕೂಡ ಇದರಿಂದ ಡಿಕ್ರೀಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ E85 ವೆಹಿಕಲ್ ನ ಅಥವಾ ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ನ ಪ್ರಮೋಟ್ ಮಾಡೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ವಿತ್ ರೆಫರೆನ್ಸ್ ಟು ನ್ಯೂಲಿ ರೋಲ್ಡ್ ಔಟ್ E85 ಫ್ಯೂಯಲ್ ಇನ್ ಇಂಡಿಯಾ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. It is composed 85% biodiesel and 15% conventional diesel fuel. ಇಲ್ಲ ರಾಂಗು, ಎಥನಾಲ್ ಮತ್ತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ನೆಕ್ಸ್ಟ್, ಫ್ಲೆಕ್ಸ್ ಫ್ಯೂಯಲ್ ವೆಹಿಕಲ್ ಯುಟಿಲೈಸ್ E85 can achieve an estimate 61% reduction in life cycle greenhouse gas emission compared to regular petroleum vehicle. ಇದು ಕೂಡ ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಇಟ್ possesses high research octane number which improves engine knock resistance. ಇದು ಕೂಡ ಕರೆಕ್ಟ್. ಆನ್ಸರ್ ಬಂದು 2 and 3 only is the right answer ಆಗುತ್ತೆ. ನೆಕ್ಸ್ಟ್, ಜಯಪ್ರಕಾಶ ನಾರಾಯಣ ಬರ್ಡ್ ಸ್ಯಾಂಕ್ಚುರಿ. ಜಯಪ್ರಕಾಶ ನಾರಾಯಣ ಬರ್ಡ್ ಸ್ಯಾಂಕ್ಚುರಿ ಈಗ 100ನೇ ರಾಮ್ಸಾರ್ ಸೈಟ್ ಆಗಿ ರಾಮ್ಸಾರ್ ಕನ್ವೆನ್ಷನ್ ಗೆ ಭಾರತದಿಂದ ಜಾಯಿನ್ ಆಗಿದೆ. ಅಂದ್ರೆ ಭಾರತದ 100ನೇ ರಾಮ್ಸಾರ್ ಸೈಟ್ ಬಂದ್ಬಿಟ್ಟು ಜಯಪ್ರಕಾಶ್ ನಾರಾಯಣ ಬರ್ಡ್ ಸ್ಯಾಂಕ್ಚುರಿ. ಇದನ್ನ ಸುರ್ಹಾ ತಾಲ್ ಅಂತ ಕೂಡ ಕರೀತಾರೆ. ಇದು ಉತ್ತರ ಪ್ರದೇಶದಿಂದ ಲಾಂಚ್ ಮಾಡಲಾಗಿದೆ 100ನೇ ರಾಮ್ಸರ್ ಸೈಟ್ ಆಗಿ. ಅಂಡ್ ರಾಮ್ಸರ್ ಸೈಟ್ ಅಂದ್ರೇನು, ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂದ್ರೇನು, ಇದನ್ನ ಆಲ್ರೆಡಿ ನಾವು ಹಿಂದಿನ ವಿಡಿಯೋಸ್ ಅಲ್ಲಿ ನೋಡ್ಕೊಂಡಿದೀವಿ. ಈಗ 100ನೇ ರಾಮ್ಸರ್ ಸೈಟ್ ಆಗಿ ಜಾಯಿನ್ ಆಗಿದೆ. ಅಂಡ್ ಇದು ಆಲ್ವೇಸ್ ವಾಟರ್ ಇರುವಂತಹ ಏರಿಯಾ, ವಿಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಪೆರಿನಿಯಲ್ ಆಕ್ಸ್ಬೋ ಲೇಕ್. ಇದು ಆಕ್ಸ್ಬೋ ಲೇಕ್ ವಿಂಟರ್ ಮೈಗ್ರೇಟರಿ ಸ್ಪೀಸಸ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ. ಸೆಂಟ್ರಲ್ ಏಷ್ಯಾ ಫ್ಲೈ ವೇ ಅಲ್ಲಿ
ಏನೆಲ್ಲ ಮೈಗ್ರೇಟರಿ ಬರ್ಡ್ಸ್ ಬರುತ್ತಲ್ಲ ಅದು ಜಯಪ್ರಕಾಶ್ ನಾರಾಯಣ ಬರ್ಡ್ ಸ್ಯಾಂಕ್ಚುರಿಯಲ್ಲೂ ಕೂಡ ನೋಡಬಹುದಾಗತ್ತೆ. ಅಂಡ್ ಗಂಗಾ ರಿವರ್ ನ ಮಿಯಾಂಡರ್ ಆಗಿ ಅಂದ್ರೆ ಮಿಯಾಂಡರ್ ಇಂದ ಫಾರ್ಮ್ ಆಗಿರುವಂತಹ ಆಕ್ಸ್ಬೋ ಲೇಕ್ ಇದು ಜಯಪ್ರಕಾಶ್ ನಾರಾಯಣ ಬರ್ಡ್ ಸ್ಯಾಂಕ್ಚುರಿ. ಅಂಡ್ ಆಲ್ಸೋ ಇದು ಫ್ರೆಶ್ ವಾಟರ್ ವೆಟ್ಲ್ಯಾಂಡ್ ಗಂಗಾ ರಿವರ್ ಬೇಸಿನ್ ಇಂದ ಸಪರೇಟ್ ಆಗಿರೋದು. ಇದಕ್ಕೆ ವಿಚ್ ಇಸ್ ನಥಿಂಗ್ ಬಟ್ ಗಂಗಾ ರಿವರ್ ಇದಕ್ಕೆ ನೀರನ್ನ ಒದಗಿಸ್ಕೊಡ್ತಾ ಇದೆ ಪೆರಿನಿಯಲ್ ಆಗಿ ಇರೋದಕ್ಕೋಸ್ಕರ. ಸೊ ಇದಿಷ್ಟು ಜಯಪ್ರಕಾಶ್ ನಾರಾಯಣ ಬರ್ಡ್ ಸ್ಯಾಂಕ್ಚುರಿಯ ಬಗ್ಗೆ. ನೆಕ್ಸ್ಟ್ ಇದ್ರ ಮೇಲೆ ಒಂದು MCQ ನೋಡೋಣ. ಜಯಪ್ರಕಾಶ್ ನಾರಾಯಣ ಬರ್ಡ್ ಸ್ಯಾಂಕ್ಚುರಿ ಸುರಾಥಾಲ್ recently designated as India's 100th Ramsar site. It's geographically classified as artificial reservoir constructed on the Yamuna river basin. Yamuna river basin ಅಲ್ಲ, ಗಂಗಾ river basin. ಅಂಡ್ ಆಲ್ಸೋ ಇದು ಆರ್ಟಿಫಿಷಿಯಲ್ ಅಲ್ಲ, ಮಿಯಾಂಡರ್ ಇಂದ ಆಕ್ಸ್ಬೋ ಲೇಕ್ ಆಗಿ ಫಾರ್ಮ್ ಆಗಿರೋದು ನ್ಯಾಚುರಲ್ ಆಗಿ. ಪೆರಿನಿಯಲ್ ಆಕ್ಸ್ಬೋ ಲೇಕ್ ಫಾರ್ಮ್ಡ್ ಫ್ರಮ್ ಮಿಯಾಂಡರ್ ಆಫ್ ದ ಗಂಗಾ ರಿವರ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಜನ್ ಸಮರ್ಥ ಪೋರ್ಟಲ್. ಏನಕ್ಕೆ ಜನ್ ಸಮರ್ಥ ಪೋರ್ಟಲ್ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಜನ್ ಸಮರ್ಥ ಪೋರ್ಟಲ್ ಇದು ಭಾರತದ ಫಿನಾನ್ಷಿಯಲ್ ಇನ್ಕ್ಲೂಷನ್ ನ ಸ್ಟ್ರೆಂಥನ್ ಮಾಡೋದಕ್ಕೆ ತಂದಿದ್ದು. ಜೈ ಸಮರ್ಥ ಪೋರ್ಟಲ್ ಬಂದ್ಬಿಟ್ಟು 4 ವರ್ಷದಿಂದ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ, ಅದಕ್ಕೋಸ್ಕರ ನ್ಯೂಸ್ ಅಲ್ಲಿದೆ. ಅಂದ್ರೆ 4 ವರ್ಷವನ್ನ ಕಂಪ್ಲೀಟ್ ಮಾಡಿದೆ ಅದಕ್ಕೋಸ್ಕರ. ಸೊ ಇದೊಂದು ಯುನಿಕ್ ಡಿಜಿಟಲ್ ಪ್ಲಾಟ್ಫಾರ್ಮ್ 2022ರಲ್ಲಿ ಲಾಂಚ್ ಮಾಡಲಾಗುತ್ತೆ ಫಾರ್ ಡೆಲಿವರ್ ಕ್ರೆಡಿಟ್ ಲಿಂಕ್ಡ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್. ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಅಲ್ಲಿ ಯಾವ್ದೆಲ್ಲ ಕ್ರೆಡಿಟ್ ಲಿಂಕ್ಡ್ ಗವರ್ಮೆಂಟ್ ಸ್ಕೀಮ್ಸ್ ಗಳಿದೆ ಅದನ್ನ ಡೆಲಿವರ್ ಮಾಡೋದಕ್ಕೋಸ್ಕರ ತಂದಿರೋದು. ಇದರ ಮೇನ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಸೊ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಎಲ್ಲ ಏನೇನಿದೆ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಜನರಿಗೆ ರೀಚ್ ಔಟ್ ಮಾಡೋದೇ ಇದರ ಮುಖ್ಯ ಗುರಿ. ಜೊತೆಗೆ ಕ್ರೆಡಿಟ್ ಡೆಲಿವರಿ ಪ್ರೊಸೆಸ್ ಅನ್ನ ಸ್ಟ್ರೀಮ್ ಲೈನ್ ಕೂಡ ಮಾಡುತ್ತೆ. ಜನ್ ಸಮರ್ಥ ಪೋರ್ಟಲ್ ಫೆಸಿಲಿಟೇಟ್ಸ್ ಆಲ್ ಬೆನಿಫಿಷಿಯರೀಸ್, ಫಿನಾನ್ಷಿಯಲ್ ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ಸ್, ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ಮೆಂಟ್ ಏಜೆನ್ಸೀಸ್ ಮತ್ತೆ ನೋಡಲ್ ಏಜೆನ್ಸೀಸ್ ಗಳಿಗೆ ಫೆಸಿಲಿಟೇಟ್ಸ್ ನ ಪ್ರೊವೈಡ್ ಮಾಡುತ್ತೆ. ಅಂಡ್ ಇದು 8 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಅಲ್ಲಿ ವರ್ಕ್ ಆಗೋದ್ರಿಂದ ನೇಟಿವ್ ಜನಗಳಿಗೆ ಬೇಗ ಅರ್ಥ ಆಗೋದಕ್ಕೆ ಮತ್ತೆ ಬೇಗ ರೀಚ್ ಔಟ್ ಆಗೋದಕ್ಕೆ ಈಸಿ ಆಗ್ತದೆ. ಅಂಡ್ ಪೋರ್ಟಲ್ ಬಂದು 24/7 ವರ್ಕ್ ಆಗುತ್ತೆ. ಸೊ 24/7 ವರ್ಕ್ ಆಗ್ತಿರೋದ್ರಿಂದ ಯಾರೆಲ್ಲ ಲೋನ್ ತಗೊಳ್ಳೋದಕ್ಕೆ ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರಿಗೆ ಆ ಅಪ್ಲಿಕೆಂಟ್ಸ್ ಗೆ ಹೆಲ್ಪ್ ಆಗುತ್ತೆ. ಜೊತೆಗೆ ಸಿಂಗಲ್ ವಿಂಡೋ ಫೆಸಿಲಿಟೇಟ್ ನ ಮಾಡುತ್ತೆ ಫಾರ್ 15 ಕ್ರೆಡಿಟ್ ಲಿಂಕ್ಡ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಅಪ್ಲಿಕೇಶನ್ಸ್ ಸಬ್ಮಿಷನ್ ಮತ್ತೆ 254 ಮೆಂಬರ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ ನ ಇದು ಒಳಗೊಂಡಿರೋದನ್ನ ನೋಡಬಹುದಾಗುತ್ತೆ. ಇದಿಷ್ಟು ಜನ್ ಸಮರ್ಥ ಪೋರ್ಟಲ್ ಫೆಸಿಲಿಟೇಟ್ಸ್ ನ ಬಗ್ಗೆ. ನೆಕ್ಸ್ಟ್ ಇದರ ಬಗ್ಗೆ ಒಂದು MCQ ಅನ್ನ ನೋಡಿದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಜನ್ ಸಮರ್ಥ ಪೋರ್ಟಲ್. ಇಟ್ ಸರ್ವ್ಸ್ ಆಸ್ ಯೂನಿಫೈಡ್ ಸಿಂಗಲ್ ವಿಂಡೋ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ಸ್ಪೆಸಿಫಿಕಲಿ ಫಾರ್ ಕ್ರೆಡಿಟ್ ಲಿಂಕ್ಡ್ ಗವರ್ಮೆಂಟ್ ಸ್ಕೀಮ್. ಸೊ ಇದು ಕರೆಕ್ಟ್. ನೆಕ್ಸ್ಟ್ ಇಟ್ ಫೀಚರ್ಸ್ ಆನ್ inbuilt rule engine capable of providing automated in principle approval or sanction of loan application. ಇದು ಕೂಡ ಕರೆಕ್ಟ್. The portal's interface is restricted entirely to English, Hindi. ಇಲ್ಲ, ಇದು ರಾಂಗು. ವೈ? ಬಿಕಾಸ್ ಒಟ್ಟು ಇದರಲ್ಲಿ ನಾವು 8 ಭಾಷೆಗಳನ್ನ ನೋಡಬಹುದಾಗತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ 3 ರಾಂಗು. ಆನ್ಸರ್ ಬಂದ್ಬಿಟ್ಟು 1 and 2 ಓನ್ಲಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ಪ್ರೈಮ್ ಮಿನಿಸ್ಟರ್. ಯಾಕೆ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಇದೆ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಈ ಬಾರಿ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಮೀಟಿಂಗ್ ಅನ್ನ ಪ್ರೈಮ್ ಮಿನಿಸ್ಟರ್ ಅವರು ಚೇರ್ ಪರ್ಸನ್ ಆಗಿ ಆಕ್ಟ್ ಆಗಿದ್ದಾರೆ. ಅದಕ್ಕೋಸ್ಕರ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ನ್ಯೂಸ್ ಅಲ್ಲಿ ಇದೆ. ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಬಂದ್ಬಿಟ್ಟು ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ಇಟ್ ಇಸ್ ಅ ಅಡ್ವೈಸರಿ ಬಾಡಿ. ಸೊ ಹಂಗಾಗಿ ಇದು ಹೇಳುವಂತದ್ದು ಅಥವಾ ಇದರ ಸಜೆಷನ್ ಬಂದ್ಬಿಟ್ಟು ಬೈಂಡಿಂಗ್ ಆಗಿರಲ್ಲ ಯಾವುದೇ ಪಾರ್ಟಿಗಳ ಮೇಲೆ. ಮತ್ತೆ ಇದೊಂದು ಇಂಡಿಪೆಂಡೆಂಟ್ ಬಾಡಿ ಎಕನಾಮಿಕ್ ಮತ್ತೆ ರಿಲೇಟೆಡ್ ಇಶ್ಯೂಸ್ ಬೇಸಿಸ್ ಮೇಲೆ ಗವರ್ಮೆಂಟ್ ಆಫ್ ಇಂಡಿಯಾಗೆ ಅಡ್ವೈಸ್ ನ ಮಾಡುತ್ತೆ, ಸ್ಪೆಸಿಫಿಕಲಿ ಪ್ರೈಮ್ ಮಿನಿಸ್ಟರ್ಗೆ. ಇದರ ಕಂಪೋಸಿಷನ್ ಚೇರ್ ಪರ್ಸನ್ ಇರ್ತಾರೆ, ಹಾಗೆಯೇ ಮೆಂಬರ್ಸ್ ಇರ್ತಾರೆ. ಎಕನಾಮಿಸ್ಟ್ ಅಲ್ಲಿ ಎಮಿನೆಂಟ್ ಪರ್ಸನ್ಸ್ ಇರ್ತಾರಲ್ಲ ಅವರು ಇಲ್ಲಿ ಮೆಂಬರ್ಸ್ ಆಗಿ ಆಕ್ಟ್ ಆಗ್ತಾರೆ. ಅಂಡ್ ದೇರ್ ಇಸ್ ನೋ ಎಕ್ಸಾಕ್ಟ್ ನಂಬರ್, ಲೈಕ್ ಇಷ್ಟೇ ಪರ್ಸನ್ಸ್ ಇರಬೇಕು ಇಷ್ಟೇ ಮೆಂಬರ್ಸ್ ಇರಬೇಕು ಆತರ ಏನು ಎಕ್ಸಾಕ್ಟ್ ನಂಬರ್ ಇಲ್ಲ. ಅಂಡ್ ಇದ್ರದ್ದು ನೋಡಲ್ ಏಜೆನ್ಸಿ ಯಾರು ಅಂತ ಹೇಳಿದ್ರೆ ನೀತಿ ಆಯೋಗ.
Niti Aayog is the nodal agency for Economic Advisory Council. Next question nodana. With reference to Economic Advisory Council to the Prime Minister, consider the following statement. It is a statutory permanent body established under the provision of Niti Aayog Act. ಇದು ರಾಂಗ್, ಯಾಕಂದ್ರೆ ಇದು ಇಂಡಿಪೆಂಡೆಂಟ್ ಬಾಡಿ ಹೌದು, ಬಟ್ ಸ್ಟ್ಯಾಚ್ಯುಟರಿ ಬಾಡಿ ಅಲ್ಲ. Next, the findings and microeconomic views presented by the councils are legally binding on the Prime Minister's cabin. ಇದು ಕೂಡ ರಾಂಗು, ಲೀಗಲಿ ಬೈಂಡಿಂಗ್ ಅಲ್ಲ, ಇಟ್ ಈಸ್ ಜಸ್ಟ್ ಅಡ್ವೈಸರಿ ಒನ್, ಹೆಸರಲ್ಲೇ ಹೇಳ್ತಿದೆ ಅಡ್ವೈಸರಿ ಅಂತ. ನೆಕ್ಸ್ಟ್, ಫಾರ್ ಅಡ್ಮಿನಿಸ್ಟ್ರೇಟಿವ್ ಪ್ಲಾನಿಂಗ್ ಅಂಡ್ ಬಜೆಟಿಂಗ್ ಪರ್ಪಸ್ ನೀತಿ ಆಯೋಗ್ ಫಂಕ್ಷನ್ಸ್ ಆಸ್ ಇಟ್ಸ್ ನಾಡಲ್ ಏಜೆನ್ಸಿ. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು 3 ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸ್ಲೋವೇನಿಯಾ. ಇವಾಗ ನ್ಯೂಸ್ ಅಲ್ಲಿದೆ. ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಭಾರತದ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಸ್ಲೋವೇನಿಯಾದಲ್ಲಿ ಹೊಸದಾಗಿ ಫಾರಿನ್ ಮಿನಿಸ್ಟರ್ ಆಗಿ ಅಪಾಯಿಂಟ್ ಆಗಿರುವಂತಹ ಪರ್ಸನ್ಗೆ ಟೋನ್ ಕಜರ್ ಅಂತ ಹೇಳ್ಬಿಟ್ಟು ಅವರಿಗೆ ಕಂಗ್ರಾಚುಲೇಟ್ ನ ಮಾಡಿದ್ದಾರೆ. ಸೊ ಹಾಗಾಗಿ ಸ್ಲೋವೇನಿಯಾ ನ್ಯೂಸ್ ಅಲ್ಲಿದೆ. ಸೊ ಸ್ಲೋವೇನಿಯಾ ನ್ಯೂಸ್ ಅಲ್ಲಿ ಇರೋದ್ರಿಂದ ಎಕ್ಸಾಮ್ ಅಲ್ಲಿ ನಮ್ಗೆ ಪ್ಲೇಸಸ್ ಇನ್ ನ್ಯೂಸ್ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಕಂಟ್ರಿ ಇಂಪಾರ್ಟೆಂಟ್. ಸೊ ಇದು ಸ್ಲೋವೇನಿಯಾ ವಿಚ್ ಇಸ್ ಬಾರ್ಡರ್ಡ್ ಬೈ ಇಟಲಿ, ಆಸ್ಟ್ರಿಯಾ, ಹಂಗೇರಿ ಮತ್ತೆ ಕ್ರೋಷಿಯಾ. 4 ಕಂಟ್ರೀಸ್ ಗಳು ಇದಕ್ಕೆ ಬಾರ್ಡರ್ ಆಗಿರೋದನ್ನ ನಾವು ನೋಡಬಹುದಾಗುತ್ತೆ. ಅಂಡ್ ಇದ್ರದ್ದು ಪೊಸಿಷನ್ ಬಂದ್ಬಿಟ್ಟು ಸೆಂಟ್ರಲ್ ಮತ್ತೆ ಸೌತ್ ಈಸ್ಟರ್ನ್ ಯುರೋಪ್ ಅಲ್ಲಿ ಕಾಣಬಹುದು. ಅಂಡ್ ಆಸ್ಟ್ರಿಯಾ ಬಂದ್ಬಿಟ್ಟು ನಾರ್ತ್ ಬಾರ್ಡರ್ ಅಲ್ಲಿ ಇದೆ, ಹಂಗೇರಿ ಬಂದ್ಬಿಟ್ಟು ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಇದೆ, ಇಟಲಿ ಬಂದ್ಬಿಟ್ಟು ವೆಸ್ಟರ್ನ್ ಬಾರ್ಡರ್, ಕ್ರೋಷಿಯಾ ಬಂದ್ಬಿಟ್ಟು ಸೌತ್ ಈಸ್ಟರ್ನ್ ಬಾರ್ಡರ್. ಅಂಡ್ ಆಲ್ಸೋ ಅಡ್ರಿಯಾಟಿಕ್ ಸಿ, ಇದರಲ್ಲಿ ಮೇನ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿರುವಂತಹ ಅಡ್ರಿಯಾಟಿಕ್ ಸಿ. ಯಾಕೆ ಅಡ್ರಿಯಾಟಿಕ್ ಸಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇದು ಮೇಜರ್ ಸಿ ನಿಯರ್ ಟು ದ ಸ್ಲೋವೇನಿಯಾ, ಅದಕ್ಕೋಸ್ಕರ. ಮತ್ತೆ ಮೆಡಿಟೇರಿಯನ್ ಕ್ಲೈಮೇಟ್ ಇದೆ, ವೆಜಿಟೇಷನ್ ಕ್ಲೈಮೆಟಿಕ್ ಕಂಡೀಷನ್ ನೋಡ್ಕೊಂಡ್ರೆ ಮೆಡಿಟೇರಿಯನ್ ಕ್ಲೈಮೇಟ್ ಕೋಸ್ಟಲ್ ರೀಜನ್ಸ್ ಅಲ್ಲಿ ನೋಡಬಹುದು. ಮೈಲ್ಡ್ ಟು ಹಾಟ್ ವಿಂಟರ್ ಮತ್ತೆ ಕೋಲ್ಡ್ ವಿಂಟರ್ ಅನ್ನ ಪ್ಲಾಟ್ಯೂ ಮತ್ತೆ ವ್ಯಾಲೀಸ್ ಅಲ್ಲಿ ನೋಡಬಹುದಾಗುತ್ತೆ. ಡ್ರಾವಾ ಮತ್ತೆ ಸಾವಾ ಅನ್ನೋದು ಇಲ್ಲಿರುವಂತಹ ಮೇಜರ್ ಟ್ರೀಗಳು. ಮೇಜರ್ ರಿವರ್ಸ್ ಗಳು. ಇದಿಷ್ಟು ಇಂಪಾರ್ಟೆಂಟ್. ಇದ್ರ ಬಗ್ಗೆ MCQ ನೋಡಿದ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಯುರೋಪಿಯನ್ ನೇಷನ್ಸ್ ಆಫ್ ಸ್ಲೋವೇನಿಯಾ. It is completely landlocked nation nestled between Central Europe and Balkans. ಅಲ್ಲ, ಇದು ರಾಂಗು, ಯಾಕಂದ್ರೆ ಅಡ್ರಿಯಾಟಿಕ್ ಸಿ ಅನ್ನ ನೋಡ್ತೇವೆ. ನೆಕ್ಸ್ಟ್, ಇಟ್ ಶೇರ್ಸ್ ಟೆರೆಸ್ಟ್ರಿಯಲ್ ಬಾರ್ಡರ್ ವಿತ್ ಇಟಲಿ, ಆಸ್ಟ್ರಿಯಾ, ಹಂಗೇರಿ ಅಂಡ್ ಕ್ರೋಷಿಯಾ. ಇದು ಕರೆಕ್ಟ್ ಆದ ಉತ್ತರ. ನೆಕ್ಸ್ಟ್, ದ ಡ್ರಾವಾ ಅಂಡ್ ಸಾವಾ ರಿವರ್ ಕಾನ್ಸ್ಟಿಟ್ಯೂಟ್ ಮೇಜರ್ ಹೈಡ್ರೋಗ್ರಾಫಿಕ್ ಡ್ರೈನೇಜ್ ಚಾನೆಲ್ ವಿತ್ ಇನ್ ದ ಕಂಟ್ರಿ. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 2 and 3 is the right answer for this question. Next, Sea of Azov ಅಥವಾ ಅಜೋವ್ ಸಿ ಅಂತ ಕೂಡ ಕರೀತೇವೆ. ಅಜೋವ್ ಸಿ ನ್ಯೂಸ್ ಅಲ್ಲಿದೆ. ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಉಕ್ರೈನು ಅಜೋವ್ ಸಿ ಅಲ್ಲಿ ತುಂಬಾ ಹಡಗುಗಳು ಶಿಪ್ ಸ್ಟ್ರಕ್ ಆಗಿದೆ ಅಂತ ಹೇಳಿ, ಇಲ್ಲಿಗಲ್ ಆಗಿ ಒಂದು ಸ್ಟ್ರಕ್ ಆಗಿದೆ ಅಂತ ಹೇಳಿ ಅನೌನ್ಸ್ ಮಾಡಿದೆ. ಅದಕ್ಕೋಸ್ಕರ ಅಜೋವ್ ಸಿ ನ್ಯೂಸ್ ಅಲ್ಲಿದೆ. ಅಜೋವ್ ಸಿ ಬಾರ್ಡರ್ಡ್ ಬೈ ಉಕ್ರೈನ್ಗೆ ಬಾರ್ಡರ್ ಇದೆ ನಾರ್ತ್ ವೆಸ್ಟ್ ಅಲ್ಲಿ, ಜೊತೆಗೆ ರಷ್ಯಾಗೂ ಕೂಡ ಬಾರ್ಡರ್ ಇದೆ ಸೌತ್ ಈಸ್ಟ್ ಅಲ್ಲಿ. ಸೊ ಅಜೋವ್ ಸಿಗೆ 2 ಕಂಟ್ರೀಸ್ ಗಳು ಬಾರ್ಡರ್ ಇದೆ, ಒಂದು ಉಕ್ರೈನ್, ಇನ್ನೊಂದು ರಷ್ಯಾ, ವಿಚ್ ಇಸ್ ಕನೆಕ್ಟೆಡ್ ಟು ಬ್ಲಾಕ್ ಸಿ. ಅಜೋವ್ ಸಿ ಬಂದ್ಬಿಟ್ಟು ಬ್ಲಾಕ್ ಸಿಗೆ ಕನೆಕ್ಟ್ ಆಗುತ್ತೆ. ಅಂಡ್ ಆಲ್ಸೋ ಬ್ಲಾಕ್ ಸಿ ಮತ್ತೆ ಅಜೋವ್ ಸಿಗೆ ಕನೆಕ್ಟ್ ಆಗುವಂತಹ ಸ್ಟ್ರೈಟ್ ಆಫ್ ಕರ್ಚ್ ಅಂತ ಹೇಳಿ ಕರೀತೇವೆ. ಸ್ಟ್ರೈಟ್ ಆಫ್ ಕರ್ಚ್. And Strait of Kerch is between the Crimean Peninsula in the west and Taman Peninsula in the east. East ಅಲ್ಲಿ Taman Peninsula and west ಅಲ್ಲಿ Crimean Peninsula ದ ಮಧ್ಯ ಇರೋದು Strait of Kerch. And it is linked to Atlantic Ocean via Black Sea ಮತ್ತೆ Sea of Marmara ಮತ್ತೆ Aegean Sea ಮೂಲಕ ಮತ್ತೆ Mediterranean Sea ಮೂಲಕ ಅಟ್ಲಾಂಟಿಕ್ ಓಷನ್ ಗೆ ಕನೆಕ್ಟ್ ಆಗುತ್ತೆ ಅಜೋವ್ ಸಿ. ಇಲ್ಲಿ ಮೇಜರ್ ರಿವರ್ ಯಾವ್ದು ಡ್ರೈನ್ ಆಗ್ತಿದೆ ಅಂತ ಹೇಳಿದ್ರೆ ಡಾನ್, ಮತ್ತೆ ಇನ್ನೊಂದು ರಿವರ್ ಬಂದ್ಬಿಟ್ಟು ಕುಬಾನ್ ರಿವರ್. ಡಾನ್ ಮತ್ತೆ ಕುಬಾನ್ ರಿವರ್ ಇಲ್ಲಿ ಮೇಜರ್ ಆಗಿ ಡ್ರೈನ್ ಆಗ್ತಿದೆ. ಹಾಗಾಗಿ ಇದರಲ್ಲಿ 90% ಆಫ್ ದ ಫ್ರೆಶ್ ವಾಟರ್ ಈ 2 ಓಷನ್ಸ್ ಇಂದ ಬರ್ತಾ ಇದೆ.
ನೆಕ್ಸ್ಟ್ ಇಲ್ಲಿ ಮೇಜರ್ ಇರುವಂತಹ ಇಂಪಾರ್ಟೆಂಟ್ ಪೋರ್ಟ್ಸ್ ಯಾವುದು ಅಂತ ಹೇಳಿದ್ರೆ ತಗಾಂಗ್ ರಷ್ಯಾದು, ಮತ್ತೆ ಮರಿಯೋಪಾಲ್ ಬರ್ದ್ಯಾನ್ಸ್ಕ್ ಬಂದ್ಬಿಟ್ಟು ಉಕ್ರೈನ್ದು. ಸೊ ಇದೆರಡು ಮೇಜರ್ ಪೋರ್ಟ್ಗಳು ಅಜಾನ್ ಸಿ ಅಲ್ಲಿ ಇರುವಂತದ್ದು. ಎರಡು ಉಕ್ರೈನ್ದು, ಒಂದು ರಷ್ಯಾದು. ಸೊ ನೆಕ್ಸ್ಟ್ ಇದಕ್ಕೆ MCQ ಅನ್ನ ನೋಡಿದ್ರೆ, ವಿತ್ ರೆಫರೆನ್ಸ್ ಟು Sea of Azov recently prominent in global geopolitical news, consider the following statement. It is directly bordered by Ukraine, Russia, Romania ಅಲ್ಲ, ಉಕ್ರೇನ್ ಮತ್ತೆ ರಷ್ಯಾ ಮಾತ್ರ. ಸೊ ಫಸ್ಟ್ ಆಪ್ಷನ್ ರಾಂಗ್. It connects to the border Black Sea system through Strait of Kerch. ಇದು ಕರೆಕ್ಟ್. ನೆಕ್ಸ್ಟ್, the Don and Kuban river contribute to vast majority of the fresh water inflow, significantly lowering the salinity. ಇದು ಕೂಡ ಸರಿಯಾದ ಉತ್ತರ. ಆನ್ಸರ್ ಬಂದು 2 and 3 is the right answer. ಸೊ ಇದಿಷ್ಟು 6th ಮತ್ತೆ 7th ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ಮೇಜರ್ ಕಾನ್ಸೆಪ್ಟ್. ಎಸ್ಪೆಷಲಿ ಇಲ್ಲಿ ಮೆನ್ಷನ್ ಮಾಡಿದಂತಹ ಕಂಟ್ರೀಸ್ ಸಿ ಮತ್ತೆ ಹೊಸದಾಗಿ ಎಸ್ಟಾಬ್ಲಿಷ್ ಆಗಿರೋ ವೆಟ್ಲ್ಯಾಂಡ್ಸ್, ಇದಿಷ್ಟು ಕೂಡ ಮೇಜರ್ ಆಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ UPSC ಮತ್ತೆ ಸ್ಟೇಟ್ ಎಕ್ಸಾಮ್ ಎರಡು ಪರ್ಸ್ಪೆಕ್ಟಿವ್ ಆಗು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.